ಪಂಚಾಮೃತ ಚಿತ್ರದ 21ನೇ ದಿವಸ ಚಿತ್ರೀಕರಣ ಇವತ್ತು ರಾಜರಾಜೇಶ್ವರಿ ನಗರದ ಈ ಮನೆಯಲ್ಲೇ ನಡೀತಾ ಇದೆ. ಸೊ ನಾವು ಪಂಚಾಮೃತದಲ್ಲಿ ಒಟ್ಟು 6 ಕಥೆಗಳು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಆ 6 ಕಥೆಯಲ್ಲಿ 5 ಕಥೆ ಮುಗಿತಾ ಬಂದಿದೆ. ಇವತ್ತು 6ನೇ ಕಥೆ ನಡೀತಾ ಇದೆ. ಸೊ ಇನ್ನೊಂದು 4ರಿಂದ 5 ದಿವಸದ ಶೂಟಿಂಗ್ ನಾವು ಮುಗಿಸಿದ್ರೆ ಟೋಟಲ್ ಚಿತ್ರದ ಟಾಕಿ ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ಇನ್ನು ಉಳಿದು 2 ಹಾಡುಗಳ ಚಿತ್ರೀಕರಣ ಟಾಕಿ ಪೋರ್ಷನ್ ನಂತರ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಈ ಮನೆಯಲ್ಲಿ ದೇವರಾಜ್ ಸರ್ ಮನೆ ಇದು ನಾವು ಮಾಡಿದ್ದು. ದೇವರಾಜ್ ಸರ್ ಈ ಪಾರ್ಟ್ನಲ್ಲಿ ಅಂದರೆ ಪಂಚಾಮೃತ ಬರುವಂಥ ಈ ಕಥೆಯಲ್ಲಿ ಅವರು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸು ಮತ್ತು ಕಿಟ್ಟಿಯವರು ಮತ್ತು ಯಜ್ಞ ಶೆಟ್ಟಿ ಮತ್ತು ಸಂಗೀತ ಈ 4 ಜನ ಇಟ್ಕೊಂಡು ಈ ಮನೆಯಲ್ಲಿ ಇವತ್ತು ಚಿತ್ರೀಕರಣ ನಡೆಸ್ತಾ ಇದ್ದೀವಿ. ಈ ಒಂದು ಪಾರ್ಟು ಗೋವಿನ ಹಾಡನ್ನ ಬೇಸ್ ಮಾಡಿ ಮಾಡಿದಂಥ ಒಂದು ಕಥೆ ಇದು. ಪುಣ್ಯಕೋಟಿನ ಬೇಸ್ ಮಾಡಿದಂಥ ಒಂದು ಕಥೆ. ಸೊ ಇದರಲ್ಲಿ ದೇವರಾಜ್ ಅವರು ಅಸಿಸ್ಟೆಂಟ್ ಕಮಿಷನರ್ ಪೊಲೀಸು ಮತ್ತು ಕಿಟ್ಟಿ ಒಬ್ಬ ರೌಡಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇನ್ನು ಉಳಿದಂತೆ ಪೂಜಾ ಗಾಂಧಿ, ರಘು ಮುಖರ್ಜಿ ಅವ್ರದ್ದು ಒಂದು ದಿವಸ ಬ್ಯಾಲೆನ್ಸ್ ಇದೆ. ಸೊ ಟೋಟಲಿ ಒಂದು 4-5 ದಿವಸ ಚಿತ್ರೀಕರಣ ಮಾಡಿದ್ರೆ ಸಂಪೂರ್ಣವಾಗಿ ಟಾಕಿ ಪೋರ್ಷನ್ ನಾವು ಫಿನಿಷ್ ಮಾಡ್ತೀವಿ. ದೇವರಾಜ್ ಅವ್ರ ಜೊತೆ ಇದು ನನ್ನ ಮೊದಲ ಅನುಭವ. ಅಂಥ ದೊಡ್ಡ ನಟರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಅವಕಾಶ ಸಿಕ್ಕಿದ್ದು ತುಂಬ ಖುಷಿಯಾಯಿತು. ಮೇಲಾಗಿ ಇಷ್ಟೊಂದು ಜನ ಕಲಾವಿದರನ್ನು ಒಟ್ಟುಗೂಡಿಸಿ ಒಂದೇ ಚಿತ್ರದಲ್ಲಿ ಮಾಡುವಂಥ ಅವಕಾಶ ಸಿಕ್ಕಿದ್ದಲ್ಲ, ಐ ಆಮ್ ಲಕ್ಕಿ ಅಂತ ನಾನು ಹೇಳ್ಬೋದು. ಆಗಲೇ ಒಂದು 21 ದಿವಸ ಚಿತ್ರೀಕರಣ ಮುಗಿದಿದೆ. ಇನ್ನು 4-5 ದಿವಸ ಬ್ಯಾಲೆನ್ಸ್ ಇದೆ. ಅದರ ನಂತರ 2 ಹಾಡುಗಳು ಮುಗಿಯುತ್ತೆ. ಸೊ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಸಾಧ್ಯವಾದ ಯುಗಾದಿ ಹಬ್ಬದ ದಿವಸನೇ ನಮ್ಮ ಆಡಿಯೋ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಂತರ ಪೋಸ್ಟ್ ಪ್ರೊಡಕ್ಷನ್ ಶುರು ಮಾಡಿಕೊಂಡು ಏಪ್ರಿಲ್ ಎಂಡ್ ಹೊತ್ತಿಗೆ ಒಂದು ವಾರ ಹಿಂದೆ ಮುಂದೆ ಏಪ್ರಿಲ್ ತಿಂಗಳಲ್ಲೇ ಚಿತ್ರನ ತೆರೆಗೆ ತರಬೇಕು ಅಂತ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸರ್ ಇವತ್ತು ಬಹುಶಃ ನಮ್ಮ ದೇವರಾಜ್ ಸಾರು, ಶ್ರೀನಗರ ಕಿಟ್ಟಿಯವರು ಅವ್ರದ್ದು ಪೋಷನ್ ಮಾಡ್ತಾಯಿದ್ದೀವಿ. ಮೋಸ್ಟ್ಲಿ ಎಲ್ಲ ಪೋಷನ್ ಪಿಕ್ಚರ್ ಆಗಿಬಿಟ್ಟಿದೆ. ಇದು ಒಂದೇ ಬ್ಯಾಲೆನ್ಸ್ ಇದೆ. ಆಮೇಲೆ ಒಂದು ಸಾಂಗ್ ಇದೆ, ಒಂದು ಫೈಟ್ ಇದೆ. ಫೈಟ್ ಮೋಸ್ಟ್ಲಿ ನಾಳೆದು ಮಾಡ್ತಾರೆ ಅಷ್ಟೇ. ಆಮೇಲೆ ಪಿಕ್ಚರೆಲ್ಲ ಒಂದು ಪ್ರಾಬ್ಲಮ್ ಇಲ್ಲ. ನಾಗೇಶ್ ಅವ್ರ ಜೊತೆ ವರ್ಕ್ ಮಾಡಿ ನಮ್ಗೆ ತುಂಬ ಖುಷಿ. ನಮ್ಮ ಹಳೆ ಫ್ರೆಂಡ್ ಅವರು, ಅವ್ರ ಅಸೋಸಿಯೇಟ್ ಆಗಿ ನಾನು ಅಷ್ಟೆಂಡು. ಹಾಗೆ ಲಾಸ್ಟ್ ಪಿಕ್ಚರ್ ನಾನು ಅವ್ರ ಜೊತೆ ಸಿಂಗಾಪುರ್ ಹೋಗಿದೆ. ಹೌದು, ಟೀಮ್ ಹೊಸದೇ ನನಗೆ. ಅವರ ಕಾನ್ಸೆಪ್ಟ್ ಚೆನ್ನಾಗಿದೆ. ಒಂದು 5 ಕಥೆಗಳನ್ನ ಮಾಡಿಕೊಂಡು ಸೂಕ್ಷ್ಮವಾಗಿ ಒಂದು ವಿಷಯನ ಹೇಳೋ ಒಂದು ಪ್ರಯತ್ನ ಮಾಡಿದ್ದಾರೆ. ಜನಕ್ಕೆ ನಿಜವಾಗ್ಲೂ ಒಂದು ಮನೋರಂಜನೆ, ವಿವಿಧವಾದ ಒಂದು ಮನೋರಂಜನೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದರಲ್ಲಿ ಒಂದು ಕಥೆಯಲ್ಲಿ ನನಗೆ ಒಂದು ಮುಖ್ಯವಾದ ಪಾತ್ರ ಇದೆ. ಒಂದು ACP ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಈ ಕಥೆಯಲ್ಲಿ ಸೂಕ್ಷ್ಮವಾಗಿ ನಮ್ಮ ಕಾಮಧೇನುವಿನ ಸ್ಫೂರ್ತಿ ಪಡ್ಕೊಂಡು ಹೇಳ್ತಕ್ಕಂಥ ಒಂದು ಕತೆ. ಮುಖ್ಯವಾಗಿ ಕಥೆಯಲ್ಲಿ ಹೇಳ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಲೈಫಲ್ಲಿ ಶಾರ್ಟ್ಕಟ್ಸು ಯಾವತ್ತೂ ಇರೋದಿಲ್ಲ. ನ್ಯಾಯ ಧೈರ್ಯದಲ್ಲಿ ಹೋದ್ರೆ ಮಾತ್ರ ಬದುಕೋದು ಸಾಧ್ಯ. ಶಾರ್ಟ್ಕಟ್ಸ್ ವಿಲ್ ನಾಟ್ ಲಿವ್ ಅಂತ ಹೇಳೋ ಒಂದು ಪ್ರಯತ್ನ. ಅದು ಎಲ್ಲ ಕಥೆಗಳಲ್ಲೂ ಆ ಥರ ಹೇಳ್ತಿದ್ದಾರೆ. ಅವರ ಕ್ಯಾಪ್ಷನ್ ಪ್ರಕಾರವಾಗಿ ಮಿಕ್ಸ್ಡ್ ಎಮೋಷನ್ಸ್ ಅನ್ನೋದು ಏನಿದೆ, ಅದು ಒಂದೊಂದು ಕಥೆಯಲ್ಲೂ ಜನರಿಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಡೆಫಿನೆಟಾಗಿ ಇದೊಂದು ಎಂಟರ್ಟೈನಿಂಗ್ ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಅಮೃತ ಮಿಕ್ಸ್ಡ್ ಎಮೋಷನ್ಸ್ ಅಂತ ಅವರ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಒಟ್ಟು 5 ಕಥೆಗಳಿರ್ತಕ್ಕಂಥ ಒಂದು ಸಿನಿಮಾ. 5 ಕಥೆಗಳಲ್ಲಿ ಒಂದು 5 ರೀತಿಯ ಎಮೋಷನ್ಸ್ನ ಪ್ಲೇ ಮಾಡಿದ್ದಾರೆ. ನಾನು ಅದರಲ್ಲಿ ಒಂದು ಕಥೆ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ. ನನ್ನ ಕಥೆಯ ಬೇಸ್ ಬಂದು ಪುಣ್ಯಕೋಟಿ ಕಥೆ ಏನಿದೆ ಅದನ್ನು ನನ್ನ ಕಥೆಗೆ ಬೇಸ್ ಮಾಡಿದ್ದಾರೆ. ಒಂದು ಹೊಸ ಥರದ ಪ್ರಯತ್ನ. ಪುಟ್ಟಣ್ಣ ಕಣಗಾಲ್ ಕಥಾ ಸಂಘ ಬಂದ ನಂತರ ಈ ಥರದ್ದೊಂದು ಇಷ್ಟೊಂದು ಕಥೆಗಳಿಟ್ಕೊಂಡು ಮಾಡ್ತಾ ಇರುವಂಥ ಒಂದು ಸಿನಿಮಾ. ಇತ್ತೀಚಿನ ದಿನಗಳಿಗೆ ಒಂದೊಂದು ಕಥೆ ನೋಡೋಕ್ಕೆ ಜನ ಸಿನಿಮಾ ಥಿಯೇಟ್ರಿಗೆ ಬರ್ತಾರಲ್ಲ. ನಾವು 5 ಕಥೆಗಳನ್ನ 2 ಗಂಟೆಗಳ ಕಾಲದಲ್ಲಿ 5 ಕಥೆ ತೋರಿಸ್ತಾ ಇದ್ದೀವಿ. ಪೂಜಾ ಗಾಂಧಿ, ರಘು ಮುಖರ್ಜಿ ಅವರು ಒಂದು ಪಾತ್ರ ಒಂದು ಕಥೆ ಮಾಡ್ತಾಯಿದ್ದಾರೆ. ಅಚ್ಯುತ ಮತ್ತು ಇನ್ನೊಬ್ಬರು ಒಂದು ಕಥೆ ಮಾಡ್ತಾಯಿದ್ದಾರೆ. ರಮ್ಯಾ ಬಾರ್ನ ಅವರು ಒಂದು ಕಥೆ ಮಾಡ್ತಾಯಿದ್ದಾರೆ. ನಾನು, ದೇವರಾಜ್ ಅವರು ಮತ್ತು ಯಜ್ಞ ಶೆಟ್ಟಿ ನಾವು ಒಂದು ಕಥೆ ಮಾಡ್ತಾಯಿದ್ದೀವಿ. ಈ ಥರದೊಂದು ಪ್ರಯತ್ನದಲ್ಲಿ ನಾನು ಪಾಲ್ದಾರನಾಗಿರೋದಕ್ಕೆ ನನಗೆ ಖುಷಿ ಇದೆ. ಈ ಸಿನಿಮಾ ಒಟ್ಟು ನನ್ನ ಪಾತ್ರ 6 ದಿನಗಳ ಚಿತ್ರೀಕರಣ ಇದೆ. ಈಗಾಗಲೇ 2 ದಿನಗಳ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಇನ್ನು 3 ದಿನಗಳ ಚಿತ್ರೀಕರಣ ಮುಗಿಸಿ ಒಂದು ಹಾಡು ಮುಗಿಸಿದ್ರೆ ನಮ್ಮ ಪಾತ್ರ ಮುಗಿಯುತ್ತೆ. ಮಾತಿಗಿಂತ ಭಾವನೆಗಳಿಗೆ ತುಂಬ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ನಾಗೇಶ್ ಅವರ ಜೊತೆ ನಾವು ಚಂದ್ರಿಕಾ ಧಾರಾವಾಹಿಲಿ ಆ್ಯಕ್ಟ್ ಮಾಡಬೇಕಾದ್ರೇ ಅವರ ಟೇಕಿಂಗ್ಸು ಮತ್ತು ಅವರ ಬರವಣಿಗೆ ಬಗ್ಗೆ ನನಗೆ ತುಂಬ ನಂಬಿಕೆ ಇತ್ತು. ತುಂಬ ಒಳ್ಳೆ ಸಿನಿಮಾ ಮಾಡ್ತಾರೆ. ಪಂಚಾಮೃತ ನಿಮಗೆಲ್ಲ ಇಷ್ಟ ಆಗುತ್ತೆ. ಪಂಚಾಮೃತ ಫಿಲ್ಮ್ದು ಒನ್ ಆಫ್ ದ ಸ್ಟೋರೀಸ್ ಅಲ್ಲಿ ನಾನು ಮತ್ತು ಕಿಟಿ ಪೇರ್ ಆಗಿದ್ದೀವಿ. ಇದರಲ್ಲಿ ಇಟ್ಸ್ ಲೈಕ್ ಸ್ಟೋರಿನ ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ಸಿಂಪಲ್ ಸ್ಟೋರಿ, ಆದರೆ ಒಂದು ಚಿಕ್ಕ ಒಳ್ಳೆ ಥಾಟ್ ಇರೋವಂಥ ಸ್ಟೋರಿ.
ಇಮೋಷ್ನಲ್ ಬ್ಯಾಕ್ಡ್ರಾಪ್, ತುಂಬ ಸೈಲೆಂಟ್ ಕ್ಯಾರೆಕ್ಟರ್ ನಂದು, ಬಟ್ ಐ ಸ್ಪೀಕ್ ಥ್ರೂ ರಿಯಾಕ್ಷನ್ಸ್, ಇಮೋಷನ್ಸ್. ವೆರಿ ನೈಸ್ ಕ್ಯಾರೆಕ್ಟರ್. ವೆರಿ ಸಿಂಪಲ್, ತುಂಬ ಸಿಂಪಲ್ ಕ್ಯಾರೆಕ್ಟರ್. ನಾನು ಹೇಳ್ದಂಗೆ ನಾನು ಮಾತು ಜಾಸ್ತಿ ಆಡಲ್ಲ ಇದರಲ್ಲಿ, ಬಟ್ ತುಂಬ ಎಲ್ಲ ಇಮೋಟ್ ಮಾಡೋದು ರಿಯಾಕ್ಷನ್ಸಿಂದಾನೆ. ಸೊ ತುಂಬ ಸಟಲ್ ಕ್ಯಾರೆಕ್ಟರ್, ವೆರಿ ಸಿಂಪಲ್ ಆ್ಯಂಡ್ ನೈಸ್. ಶ್ರೀನಗರ್ ಕಿಟಿ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಪ್ಲಸ್ ಪಾಯಿಂಟ್ ಫಸ್ಟ್ ಆಫ್ ಆಲ್ ಇದೊಂದು ಒಳ್ಳೆ ಅಟೆಂಪ್ಟ್. 6 ಡಿಫ್ರೆಂಟ್ ಸಿಂಪಲ್ ಸ್ಟೋರಿನ ಆದರೆ ಒಳ್ಳೆ ಫೀಲಿಂಗ್ ಇರೋಂಥ ಸ್ಟೋರಿನ ಕಲೆಕ್ಟ್ ಮಾಡಿಕೊಂಡು ಜೊತೆಗೆ ಮಾಡಿಕೊಂಡು ಒಂದು ಫಿಲ್ಮ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ಒಳ್ಳೆ ಅಟೆಂಪ್ಟ್. ಎಂಟೈರ್ ಟೀಮ್ ತುಂಬ ಕೋಆಪ್ರೇಟಿವ್ ಆಗಿದೆ. ಶುಡ್ ಐ ಕಂಟಿನ್ಯೂ? ಎಂಟೈರ್ ಟೀಮ್ ತುಂಬ ಕೋಆಪ್ರೇಟಿವ್ ಆಗಿದೆ, ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ ಆಗಲಿ. ಸೊ ಅಟೆಂಪ್ಟ್ ತುಂಬ ಒಳ್ಳೆಯದು. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ನಾಗೇಶ್ ಸರ್. ಡಿಫ್ರೆಂಟ್ ವೆರೈಟೀಸ್ ಆಫ್ ಆರ್ಟಿಸ್ಟು, ಸಬ್ಜೆಕ್ಟು ಒಂದು ಚೇಂಜ್ ಇದೆ ಇಂಡಸ್ಟ್ರಿನಲ್ಲಿ ಫಿಲ್ಮ್ ಮೇಲೆ. ನಮಗೊಂದು ನಂಬಿಕೆ ಇದೆ, ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ದೇವರಾಜ್ ಸರ್ ನೀವು ಭಾಳ ನನ್ನ 2ನೇ ಪಿಕ್ಚರು ದೇವರಾಜ್ ಸರ್ ಹೀರೋ ವರ್ಕ್ ಮಾಡಿದೆ. ನಕ್ಸಲೈಟ್ ಒಂದು ಪಿಕ್ಚರು ತುಂಬ ಚೆನ್ನಾಗಿತ್ತು. ಅದಾಯಿತು, ಒಂದು 10-12 ವರ್ಷ ಆಯಿತು ಅದು ಮಾಡಿ. ಗುರುಗಳ ಆಶೀರ್ವಾದ ಅಂದರೆ ರಾಜಾರಾಮ್ ಅವರ ಆಶೀರ್ವಾದ ಅಂದರೆ ಚೆನ್ನಾಗಿ ನಡೀತಾ ಇದೆ ಸರ್. 6 ಕಥೆ ಇರೋಂಥ ಸಿನಿಮಾ ಇದು. ಹೌದು ಸರ್. ಇದು ವರ್ಕಲ್ಲಿ ಏನಾದ್ರು 6 ಶೇಡ್ ಇರ್ತದೆ ಇದನ್ನು ನಿಮ್ಮ ವರ್ಕಲ್ಲೂ ಯಾವ ಥರ ಸರ್? ಅದು ಶೇಡ್ ಇದೆ ಸರ್. ಒಂದೊಂದು ಸಬ್ಜೆಕ್ಟ್ ಮೇಲೆ ಕಾಂಟ್ರಾಸ್ಟ್ ಆಗಿರುತ್ತೆ ಫೋಟೋಗ್ರಫಿ. ಅದು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಶೇಡ್ಸ್ ಇದೆ, ವೆರೈಟೀಸ್. ಸಾಂಗು ಪ್ಲ್ಯಾನ್ ಮಾಡಿದ್ದೀವಿ ಸರ್. ಅದೊಂದು ವೆರೈಟಿ ಕೊಡಬೇಕು. ಎಲ್ಲ ಆರ್ಟಿಸ್ಟಲ್ಲಿ ಸೇರ್ತಾರೆ. ಸೊ ಈ 6 ಸಬ್ಜೆಕ್ಟ್ ಬಂದು ಆರ್ಟಿಸ್ಟ್ ಎಲ್ಲರೂ ಅಲ್ಲಿ ಇರ್ತಾರೆ. ಆವಾಗ ಒಂದು ವೆರೈಟಿ ಇನ್ನು ಕ್ರಿಯೇಟ್ ಮಾಡಬೇಕು ಡೈರೆಕ್ಟ್ ಹೇಳಿದ್ದಾರೆ, ನನಗೆ ಹೇಳಿಲ್ಲ.